ರಾಹುಲ್ ಗಾಂಧಿಯವರು ಅಲ್ಲ ಪಾಪ ರಾಹುಲ್ ಗಾಂಧಿಯವರು ಮತಗಳತನ ಕರ್ನಾಟಕದಾಗ ಆಗೋಂಗಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದತ್ತಲ್ಲ ಇಲ್ಲಿ ಅವರು ಮತ ಅವ್ರು ಹೆಂಗೆ ರೀ ಅವ್ರು ರಾಜೀವ್ ಗಾಂಧಿ ಅವ್ರ ಪಾಪ ರಾಹುಲ್ ಗಾಂಧಿ ಅವ್ರ ಪಾಪ ಒಂಥರ ಇನ್ನೋಸೆಂಟ್ ಅದು ಗಿರಾಕಿ ಯಾರು ಏನು ಹೇಳ್ತಾರೆ ಅದನ್ನು ಬಂದು ಹೇಳ್ಬಿಡ್ತದೆ ತಿಳ್ಕೊಳ್ಳೋದಿಲ್ಲ ಅದು ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ ಏನಿಲ್ಲ ಅವ್ರ ಹೇಳಿಕೆಗಳನ್ನು ಭಾಳ ಸೀರಿಯಸ್ ಆಗಿ ತೊಗೋಬಾರ್ದು ಅವ್ರ ಹೇಳಿಕೆ ಭಾಳ ಸೀರಿಯಸ್ ಆಗಿ ತೊಗೋಬಾರ್ದು ಯಾಕಂದ್ರೆ ಅದಕ್ಕೇನು ತಳ ಇರೋದಿಲ್ಲ ಬುಡ ಇರೋದಿಲ್ಲ ಲಾಜಿಕ್ ಇರೋದಿಲ್ಲ ಅರ್ಧಂಬರ್ಧ ನಾಲೆಜು ಕಟ್ಟಿಕೊಟ್ಟ ಬುತ್ತಿ ಎಷ್ಟು ದಿನದ ತನಕ ಅಂತ ಹೇಳ್ತಾರಲ್ಲ ಹಂಗೆ ಅದು ಅವ್ರಿಗೆ ಒಂದು ಏನೋ ಅಲ್ಲ ಅವ್ರು ಹೇಳಿ ಕಳಿಸಿರ್ತಾರೆ ಒಳಗೆ ಅದನ್ನು ಬಂದು ಹೇಳ್ತಾರೆ ಅದಕ್ಕಿಂತ ಮೊದಲಿಂದ ಗೊತ್ತಿರೋದಿಲ್ಲ ಅದಕ್ಕಿಂತ ನಂತರದ ಗೊತ್ತಿರೋದಿಲ್ಲ ಹಾಗಾಗಿ ಅವ್ರ ಹೇಳಿಕೆಗೆ ಭಾಳ ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ. ಸರ್ ಈಗ ಇದು ನಿವೃತ್ತಿ ಆಗಬೇಕನ್ನೋದು ಇದನ್ನು RSSನವರು ಭಾಗವತವ್ರು ಆಗಿದ್ರಲ್ಲ ಈಗ PM ಅವ್ರಿಗೆ ಇದು ಆಗ್ತಿದ್ದ ಅನ್ವಯಿಸ್ತದೆ ನೋಡ್ರಿ ಅವೆಲ್ಲ ದೊಡ್ಡವ್ರ ಬಗ್ಗೆ ನಾವು ಯಾಕೆ ಮಾತಾಡೋದು. ಈಗ ಉಪರಾಷ್ಟ್ರಪತಿ ಅವರು ರಾಜೀನಾಮೆ ಮೊನ್ನೆ ಇವ್ರು ಬಂದ ಗುಂಡೂರು ಹೇಳಿದರು ಮೋದಿ ಇನ್ನು ಖರ್ಗೆ ಅವರು ಸೆಪ್ಟೆಂಬರ್ಗೆ ಇದನ್ನು ಆಗ್ತಾರೆ ಕೆಳಗೆ ಇಳಿತಾರೆ ಖರ್ಗೆ ಅವರು ಮೋದಿಯವರು ಕೆಳಗೆ ಇಳಿತಾರೆ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ತಾರೆ. ರಾಹುಲ್ ಗಾಂಧಿ ಏನು ಜೋಕ್ ಮಾಡ್ಕೊಂಡು ಅಡ್ಡಾಡ್ತಿರ್ತಾರೆ ಅವರೆಲ್ಲ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಯಾಕೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಜೋಕ್ ಏನೈತಿ ಹಂಗೆ ಏನು ಗಾಂಧಿ ಕುಟುಂಬ ತ್ಯಾಗ ಮನಮೋಹನ್ ಸಿಂಗ್ ತ್ಯಾಗ ಮಾಡಿದ್ರು ಈಗೂ ತ್ಯಾಗ ಮಾಡಿ ಖರ್ಗೆ ಅವರಿಗೆ ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ರು. ಹಂಗೆ ಹೇಳ್ತಾರೆ ಅವ್ರು ಹಂಗೆ ಹೇಳ್ತಾರೆ ಅವ್ರ ಪಾಪ ಖರ್ಗೆ ಅವ್ರು ಹೇಳಿದ್ರಲ್ಲ ಏನು ಕೇಳಿದ್ರೆ ಅವ್ರು ನಾವು ಹೈಕಮಾಂಡಿಗೆ ಕೇಳ್ಬೇಕಂತೇಳಿ. ಈಗ ಅವ್ರು ಖರ್ಗೆ ಅವ್ರಿಗೆ ಅಧ್ಯಕ್ಷ ಸ್ಥಾನದ ಅಧಿಕಾರ ಚಲಾಯಿಸೋಕೆ ಬಿಟ್ಟು ಕೊಡಲಾರ್ದವ್ರು ಮುಂದೆ ಏನು ಮಾಡ್ತಾರೆ.